ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆ, ನಾನು ನಿಮ್ಮ ಗೀತಾ. ಇವತ್ತಿನ ವಿಡಿಯೋದಲ್ಲಿ ಈಗ ನಿಮಗೆಲ್ಲರಿಗೂ ತಿಳಿದಿದೆ 2024ರ ಅಂಗನವಾಡಿ ಟೀಚರ್ಸ್ ಮತ್ತು ಅಂಗನವಾಡಿ ಸಹಾಯಕರ ನೇಮಕಾತಿ ನಡೀತಾ ಇದೆ ಅಂತ. ಕಳೆದ 2-3 ತಿಂಗಳಿಂದ ನಾನು ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾನೆ ಇದ್ದೀನಿ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ನಿಮಗೆ 17 ಜಿಲ್ಲೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಹಾಗೆ ಇವಾಗ ಇನ್ನೂ 2 ಜಿಲ್ಲೆಗಳಲ್ಲಿ ಹೊಸದಾಗಿ ನೇಮಕಾತಿಯನ್ನು ಅರ್ಜಿಗೆ ಕರೆದಿದ್ದಾರೆ. ಅದು ಯಾವ್ಯಾವ ಜಿಲ್ಲೆ, ಹಾಗೆ 9 ಜಿಲ್ಲೆಗಳು ಸಂಪೂರ್ಣವಾಗಿ ಈ ಒಂದು ಅಂಗನವಾಡಿ ಟೀಚರ್ಸ್ ಮತ್ತು ಅಂಗನವಾಡಿ ಸಹಾಯಕರಿಗೆ ನೇಮಕಾತಿಗೆ ಅರ್ಜಿನ ಅಪ್ಲೈ ಮಾಡೋಕೆ ಮುಗಿದಿದೆ. ಅದು ಯಾವ್ಯಾವುದು, ಹಾಗೆ ಪ್ರೆಸೆಂಟ್ ಆಗಿ ಯಾವ್ಯಾವ ಜಿಲ್ಲೆಯಲ್ಲಿ ನಡೀತಾ ಇದೆ ಎಂಬುದ್ರ ಬಗ್ಗೆ ನಾನು ಫುಲ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಸರಿಯಾಗಿ ತಿಳಿಬೇಕಂದ್ರೆ ನೀವು ವಿಡಿಯೋನ ಬಿಗಿನಿಂಗ್ ಇಂದ ಎಂಡ್ ವರೆಗೂ ವಾಚ್ ಮಾಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಸ್ನೇಹಿತರೆ, ನೀವೇನಾದ್ರೂ ಈ ಒಂದು ಜಾಬಿಗೆ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿ ಅಪ್ಲೈ ಮಾಡಿ. ಯಾಕೆಂದ್ರೆ ಯಾವುದೇ ರೀತಿ ಇದಕ್ಕೆ ಫೀಸ್ ಇರೋದಿಲ್ಲ. ಹಾಗೆ ನೀವು ಸುಲಭವಾಗಿ ನಿಮ್ಮ ಮೊಬೈಲಲ್ಲೇ ಹೇಗೆ ನೀವು ಅಪ್ಲೈ ಮಾಡಬಹುದು ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೆ. ನೀವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ನೀವು ಅದನ್ನು ನೋಡಿ ಸುಲಭವಾಗಿ ನೀವು ಈಗ ಅಂಗನವಾಡಿ ಟೀಚರ್ಸ್ ಇರ್ಬೋದು ಅಥವಾ ಅಂಗನವಾಡಿ ಸಹಾಯಕರಿಗೆ ಅರ್ಜಿಗೆ ಅಪ್ಲೈ ಮಾಡಬಹುದು. ನೀವು 10th ಮುಗ್ದಿರ್ಲಿ ಅಥವಾ PUC ಮುಗ್ದಿದ್ರೆ ಖಂಡಿತವಾಗಿ ನೀವು ಅಪ್ಲೈ ಮಾಡಿ. ಏನಾದ್ರೂ ನಿಮ್ಗೆ ಕಡಿಮೆ ಪರ್ಸೆಂಟೇಜ್ ಇದ್ರೂ ಕೂಡ ನಿಮಗೆ ಒಂದು ಅವಕಾಶ ಇದೆ. ಏನಕ್ಕಂದ್ರೆ ಜಾಸ್ತಿ ಪರ್ಸೆಂಟೇಜ್ ಆದವ್ರು ಏನಾದ್ರು ಈ ಒಂದು ಜಾಬ್ ಬೇಡ ಅಂತ ಕ್ವಿಟ್ ಮಾಡಿದ್ರೆ ನಿಮಗೆ ಸಿಗುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಹಾಗಾಗಿ ಅಪ್ಲೈ ಮಾಡಬಹುದು. ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಮುಕ್ತಾಯವಾಗಿದೆ ಅಂತ ನೋಡೋದಾದ್ರೆ, ನಾನೀಗ ಹಿಂದಿನ ವಿಡಿಯೋ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಉತ್ತರ ಕನ್ನಡ, ಕಲಬುರಗಿ, ಶಿವಮೊಗ್ಗ ಮತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಮುಕ್ತಾಯವಾಗಿದೆ ಅಂತ. ಇನ್ನು ಕೆಲವೊಂದು ಜಿಲ್ಲೆಗಳಲ್ಲಿ ಮುಕ್ತಾಯವಾಗಿದೆ. ಅದು ಯಾವುದು ಅಂತ ನೋಡೋದಾದ್ರೆ ದಾವಣಗೆರೆ, ಚಿತ್ರದುರ್ಗ, ಹಾಸನ ಮತ್ತು ಯಾದಗಿರಿ ಇವು ಜಿಲ್ಲೆಗಳು ಕೂಡ ಮುಕ್ತಾಯವಾಗಿದೆ. ಈ ಸದ್ಯಕ್ಕೆ ನೀವೇನಾದರೂ ಈ ಒಂದು ಜಾಬಿಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಸ್ವಲ್ಪ ದಿನ ಕಾಯಲೇಬೇಕು. ಮುಕ್ತಾಯವಾಗಿದೆ. ಇನ್ನು ಪ್ರೆಸೆಂಟ್ ಆಗಿ ಯಾವ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ನೋಡೋದಾದ್ರೆ ಧಾರವಾಡ, ಉಡುಪಿ, ಗದಗ, ದಕ್ಷಿಣ ಕನ್ನಡ ಈ ಏನಾದ್ರು ಜಿಲ್ಲೆಯವರು ನೀವೇನಾಗಿದ್ರೆ ಈಗೂ ಕೂಡ ಓಪನ್ ಇದೆ. ನೀವು ಈ ಒಂದು ಜಾಬಿಗೆ ಅಪ್ಲೈ ಮಾಡ್ಬೋದು. ಹಾಗೆ ರಾಯಚೂರು, ರಾಮನಗರ, ವಿಜಯನಗರ, ಮಂಡ್ಯ ಮತ್ತು ಬಳ್ಳಾರಿ ನೋಡಿ ಸ್ನೇಹಿತರೆ, ಈ ಒಂದು ಜಿಲ್ಲೆಗಳಲ್ಲಿ ಪ್ರೆಸೆಂಟ್ ಆಗಿ ನಡೀತಾ ಇದೆ. ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಧಾರವಾಡದಲ್ಲಿ ನಗರದಲ್ಲಿ ಮಾತ್ರ ಓಪನ್ ಇದೆ ಅಂತ. ಆದರೆ ಇವಾಗ ಎಲ್ಲ ತಾಲೂಕಲ್ಲೂ ಕೂಡ ಓಪನ್ ಇದೆ. ನೀವು ಧಾರವಾಡ ಜಿಲ್ಲೆಯವರಾಗಿದ್ರೆ ಎಲ್ಲ ತಾಲೂಕಲ್ಲೂ ಓಪನ್ ಇದೆ, ನೀವು ಅಪ್ಲೈ ಮಾಡಬಹುದು. ಹಾಗೆ ಇವಾಗ ಹೊಸದಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಓಪನ್ ಆಗಿದೆ ಅಂತ ನೋಡೋದಾದ್ರೆ 2 ಜಿಲ್ಲೆಗಳಲ್ಲಿ ಓಪನ್ ಆಗಿದೆ, ಚಿಕ್ಕಬಳ್ಳಾಪುರ ಮತ್ತು ಚಿಕ್ಕಮಗಳೂರು. ಚಿಕ್ಕಬಳ್ಳಾಪುರದವರು ಮತ್ತು ಚಿಕ್ಕಮಗಳೂರು ನೀವೇನಾದರೂ ಇದನ್ನ ಕಾಯ್ತಾ ಇದ್ರೆ ನೀವು ಕೂಡ ಅರ್ಜಿಗೆ ಅಪ್ಲೈ ಮಾಡಬಹುದು. ನಿಮಗೂ ಕೂಡ ಇವಾಗ ಅವಕಾಶ ಇದೆ. ಹಾಗೆ ಸ್ನೇಹಿತರೆ ನೋಡಿ, ಇನ್ನು 12 ಜಿಲ್ಲೆಗಳಲ್ಲಿ ಅವಕಾಶವನ್ನು ನೀಡಿಲ್ಲ. ನಾನು ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲಲ್ಲಿ ಹೇಗೆ ನೀವು ಸುಲಭವಾಗಿ ಅಪ್ಲೈ ಮಾಡಬಹುದು ಎನ್ನುವುದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೆ. ನೀವು ಯಾರಾದರೂ ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ತಪ್ಪದೆ ಆ ಒಂದು ವಿಡಿಯೋನ ಚೆಕ್ ಮಾಡಿ. ಓಕೆ ಸ್ನೇಹಿತರೆ, ನೀವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನೀವು ಅಪ್ಲೈ ಮಾಡಬಹುದು. ನಿಮ್ಮ ಹಾಗೆ ಯಾವ್ಯಾವ ಜಿಲ್ಲೆಗಳಿಗೆ ಇನ್ನೂ ಅವಕಾಶ ನೀಡಿಲ್ವೋ ನಾನು ಆ ಒಂದು ಜಿಲ್ಲೆಗಳಿಗೆ ಅವಕಾಶ ನೀಡಿದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಬೇಕು. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದ.